ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ ಆಯ್ತಾ? ಉಡುಪಿಯ ಹೆಬ್ರಿ ಬಳಿ ಎನ್ಕೌಂಟರ್ ನಡೆಸಲಾಗಿದ್ದು ಎಎನ್ಎಫ್ ಪಡೆಯಿಂದ ವಿಕ್ರಮ್ ಗೌಡ ಹತ್ಯೆ ಆಗಿದೆಯಾ ಅನ್ನುವಂತಹ ಪ್ರಶ್ನೆ ಇದೆ. ಹೆಬ್ರಿ ಬಳಿ ಎನ್ಕೌಂಟರ್ ನಡೆಸಲಾಯ್ತಾ? ಎಎನ್ಎಫ್ ಪಡೆಯಿಂದ ಆಂಟಿ ನಕ್ಸಲ್ ಫೋರ್ಸ್ ಈ ಪಡೆಯಿಂದ ವಿಕ್ರಮ್ ಗೌಡನ ಹತ್ಯೆಯನ್ನ ಮಾಡಲಾಯ್ತಾ? ಕಬ್ಬಿನಾಳೆ ಬಳಿ ವಿಕ್ರಮ್ ಗೌಡವನ್ನ ಹತ್ಯೆಗೈದಿದೆ ಐಎನ್ಎಫ್ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗಿದ್ದು ಪಶ್ಚಿಮ ಘಟ್ಟದಲ್ಲಿ ಎಎನ್ಎಫ್ ಕೂಂಬಿಂಗ್ ಅನ್ನ ಹೆಚ್ಚಿಸಿದೆ. ಸೊ ವಿಕ್ರಮ್ ಗೌಡ ಜೊತೆಗಿದ್ದವರಿಗೂ ಕೂಡ ಮುಂದುವರೆದಿದೆ ಶೋಗದ. ಕಾರ್ಕಳ, ಹೆಬ್ರಿ ಸುತ್ತಮುತ್ತ ಕೆಲ ದಿನಗಳಿಂದ ನಕ್ಸಲ್ ಓಡಾಟ ಪತ್ತೆಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಎಎನ್ಎಫ್ ಕೂಂಬಿಂಗ್ ಅನ್ನ ಬಿಗಿಗೊಳಿಸಿತ್ತು. ನಿನ್ನೆ ರಾತ್ರಿ 5 ಮಂದಿ ನಕ್ಸಲರ ತಂಡ ಸೀತಂಬೈಲು ಸಮೀಪ ರೇಷನ್ ಸಂಗ್ರಹಕ್ಕೆ ಬಂದಾಗ ಎಎನ್ಎಫ್ ಟೀಮ್ ಕಾರ್ಯಾಚರಣೆ ನಡೆಸಿದೆ. ಈ ವೇಳೆ ಪ್ರತಿದಾಳಿಯೂ ನಡೆದಿದೆ. ದಾಳಿಗೆ ಸಿಲುಕಿ ವಿಕ್ರಮ್ ಗೌಡ ಬಲಿಯಾಗಿದ್ದಾನೆ ಎನ್ನಲಾಗಿದೆ. ಉಳಿದ 4 ಕಾಡಿನ ಹಾದಿಯಲ್ಲಿ ಪರಾರಿಯಾಗಿದ್ದಾರೆ ಅನ್ನುವ ಮಾಹಿತಿಯು ಲಭ್ಯವಾಗಿದ್ದು ಎಎನ್ಎಫ್ ಕೂಂಬಿಂಗ್ ಅನ್ನ ಮುಂದುವರೆಸಿದೆ. ಈಗಾಗಲೇ ಹಲವು ವರ್ಷಗಳ ಬಳಿಕ ಮತ್ತೆ ಕರಾವಳಿ ಭಾಗದಲ್ಲಿ ಪಶ್ಚಿಮ ಘಟ್ಟದಲ್ಲಿ ಈಗಾಗಲೇ ನಕ್ಸಲರ ಪತ್ತೆಯಾಗಿತ್ತು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಣೇಶ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಗಣೇಶ್, ಈಗಾಗಲೇ ಕೂಂಬಿಂಗ್ ಕಾರ್ಯಾಚರಣೆ ಮಾಡಲಾಗಿದೆ, ಆದ್ರೆ ಈಗ ಬಾಡಿ ಸಿಕ್ಕಿದೆಯಾ, ಎಲ್ಲಿ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆಯಾ? ಜೊತೆಗೆ ಉಳಿದವರು ಏನು 4 ಮಂದಿ ಪರಾರಿ ಆಗಿದ್ದಾರೆ ಅಂತ ಹೇಳಲಾಗ್ತಿದೆಯಲ್ಲ, ಅವರಿಗೆ ಯಾವ ರೀತಿಯ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಎಎನ್ಎಫ್? ನಮಿತಾ ಜೈನ್, ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಈ ಹಿಂದೆ ನಕ್ಸಲ್ನ ಚಟುವಟಿಕೆ ಬಹಳಷ್ಟು ತೀವ್ರಗೊಂಡಿರುವಂತದ್ದು. ಈಗೀಗ ಆ ಚಟುವಟಿಕೆ ಬಹಳಷ್ಟು ಕಮ್ಮಿ ಆಗಿರುವಂತದ್ದು. ಆದ್ರೆ ಕಸ್ತೂರಿ ರಂಗನ್ ವರದಿಯ ಬಳಿಕ ಈ ಹಿಂದಿನ 1 ವಾರ 2 ವಾರ ಸಂದರ್ಭದಲ್ಲಿ ನಕ್ಸಲ್ ಸಕ್ರಿಯ ಆಗಿದ್ದಾರೆ ಅನ್ನುವ ವಿಚಾರಗಳನ್ನು ತಿಳಿದು ಬಂದಿರುತ್ತು. ಈ ಹಿನ್ನೆಲೆಯಲ್ಲಿ ನಕ್ಸಲ್ನ ನಿಗ್ರಹ ದಳ ಎಎನ್ಎಫ್ ಇದೆ, ಅದು ಒಂದಷ್ಟು ಚಿರುಕುಗೊಂಡು ಒಂದಷ್ಟು ತೀವ್ರಗತಿಯಲ್ಲಿ ಕಾರ್ಯಾಚರಣೆಯನ್ನ ಮಾಡುತ್ತಿರುವಂತದ್ದು. ನಿನ್ನೆ ರಾತ್ರಿಯ ಸುಮಾರಿಗೆ ಸೀತಾ ನದಿ ವ್ಯಾಪ್ತಿಯ ಏನು ಕಬ್ಬಿನಾಲೆ ಅರಣ್ಯ ಪ್ರದೇಶ ಇರ್ತದೆ, ಈ ಪ್ರದೇಶದಲ್ಲಿ ವಿಕ್ರಮ್ ಗೌಡ ಅಂಡ್ ಟೀಮ್ 4 ಜನ ನಕ್ಸಲ್ ಟೀಮ್ ಬಂದಿದ್ರು, ರಾತ್ರಿ ಅರಣ್ಯ ಪ್ರದೇಶದಲ್ಲಿ ತಂಗಿದ್ರು ಅನ್ನುವಂತ ವಿಚಾರ ಎಎನ್ಎಫ್ ಗೆ ತಿಳಿತದೆ. ಅವರು ಒಂದು ಕಾರ್ಯಾಚರಣೆಯನ್ನ ಮಾಡಿ ನಕ್ಸಲ್ ವಿಕ್ರಮ್ ಗೌಡ ಅವನು ನಾಯಕ ಆಗಿರ್ತಾನೆ ನಕ್ಸಲ್ ಟೀಮಿಗೆ, ಅವನನ್ನ ಎನ್ಕೌಂಟರ್ ಮಾಡಿರ್ತಾರೆ. ಈ ವಿಕ್ರಮ್ ಗೌಡ ಅನ್ನುವನು ಈ ಹಿಂದೆ ಅಂದ್ರೆ 15ರಿಂದ 20 ವರ್ಷಗಳ ಹಿಂದೆ ಅವನು ನಕ್ಸಲ್ ಚಟುವಟಿಕೆಗಳಿಗೆ ಭಾಗವಹಿಸ್ತಾನೆ. ಅವನ ಮನೆ ಕೂಡ್ಲು ಸಮೀಪದ ಒಂದು ಅರಣ್ಯ ಪ್ರದೇಶದಲ್ಲಿ ಅವನ ಮನೆ ಇರ್ತದೆ. ಈ ಹಿಂದೆ ನಕ್ಸಲರು ಆ ಮನೆಗೆ ಆಶ್ರಯ ಪಡ್ಲಿಕ್ಕೆ ಬಂದಿರ್ತಾನೆ. ಅವರಿಂದ ಪ್ರೇರೇಪಿತಗೊಂಡ ವಿಕ್ರಮ್ ಗೌಡ ನಕ್ಸಲ್ನಾಗಿ ಬದಲಾವಣೆ ಆಗ್ತಾನೆ. ಅವನು ಬೋಜುಗೌಡ ಅನ್ನುವಂತ ಮಾಸ್ಟರ್ ಇರ್ತಾರೆ, ಅವರು ಸೀತಾ ನದಿಯ ವ್ಯಾಪ್ತಿಯ ಮಾಸ್ಟರ್ ಆಗಿರ್ತಾರೆ. ಅವರು ಒಂದಿಷ್ಟು ಸಾಮಾಜಿಕ ಚಟುವಟಿಕೆಯನ್ನ ಮಾಡಿರುವಂತಹ ಮಾಸ್ಟರ್. ಅವರ ಮನೆ ಗೇಟ್ ಎದುರನ್ನೇ ಈ ನಕ್ಸಲರು ಕೊಲ್ತಾರೆ, ಅಂದ್ರೆ ಮರ್ಡರ್ ಮಾಡ್ತಾರೆ, ಶೂಟ್ಔಟ್ ಮಾಡಿ ಅವರನ್ನ ಹತ ಮಾಡ್ತಾರೆ. ಈ ಚಟುವಟಿಕೆಯಲ್ಲಿ ಇದೇ ವಿಕ್ರಮ್ ಗೌಡ ಇದ್ದಾನೆ, ಭಾಗವಹಿಸಿದ್ದಾನೆ ಅನ್ನೋದು ಹೇಳಲಾಗ್ತಿದೆ. ಆ ಮರ್ಡರ್ ಸೇರಿ ಅವನ ವಿಕ್ರಮ್ ಗೌಡ ಮೇಲೆ ಸಾಕಷ್ಟು ಕೇಸ್ಗಳು ವಿವಿಧ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿರ್ತದೆ. ಈ ಹಿನ್ನೆಲೆಯಲ್ಲಿ ವಿಕ್ರಮ್ ಗೌಡನನ್ನ ಬಂಧಿಸಲಿಕ್ಕೆ, ವಿಕ್ರಮ್ ಗೌಡನ ಎನ್ಕೌಂಟರ್ ಮಾಡ್ಲಿಕ್ಕೆ ಎಎನ್ಎಫ್ ಒಂದಿಷ್ಟು ತರತೋರಿಯಲ್ಲಿ ಒಂದಿಷ್ಟು ಕಾರ್ಯಾಚರಣೆಯನ್ನ ಮಾಡ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ ಅರಣ್ಯ ಪ್ರದೇಶದಲ್ಲಿ ಕಾಣಿಸಿಕೊಂಡ ವಿಕ್ರಮ್ ಗೌಡನನ್ನ ಎನ್ಕೌಂಟರ್ ಮಾಡಲಾಗಿದೆ. ಆದ್ರೆ ಅವನ ಬಾಡಿ ಈ ಕಾಡಿನ ಪ್ರದೇಶದಲ್ಲಿ ಈಗ ಸಿಕ್ಕಿದೆ. ಅವರನ್ನ ಬಾಡಿನ ಏನ್ ಮಾಡಿದ್ದಾರೆ ನಕ್ಸಲ್ ಚಟುವಟಿಕೆಯಲ್ಲಿ ಮುಂದಿನ ಪ್ರಗತಿಗಳೇನಿದೆ, ಪ್ರಕ್ರಿಯೆಗಳಿದೆ, ಅದಕ್ಕೆ ಎಎನ್ಎಫ್ ಸಿಬ್ಬಂದಿಗಳು ಮಾಡ್ಲಿಕ್ಕೆ ತಯಾರಿದ್ದಾರೆ. ಒಟ್ಟಾರೆ ಹೇಳ್ಬೇಕಂದ್ರೆ ಹೇಳಿದ್ರೆ ನಕ್ಸಲ್ ಈ ಭಾಗದಲ್ಲಿ ಒಂದಿಷ್ಟು ಚಟುವಟಿಕೆ ಮತ್ತೆ ಚುರುಕುಗೊಂಡಿರುವಂತದ್ದು. ಮತ್ತೆ 4 ಅವರ ಜೊತೆ ಇದ್ದಾರೆ ಅಂತ ಹೇಳಲಾಗ್ತಿದೆ. ಅವರನ್ನ ಹಿಡಿಲಿಕ್ಕೆ, ಅವರನ್ನ ಎಲ್ಲಿ ಬಂಧಿಸುವಲ್ಲಿ ಎಎನ್ಎಫ್ ಮತ್ತಷ್ಟು ಕಾರ್ಯಾಚರಣೆಯನ್ನ ಮುಂದುವರಿಸಿಕೊಂಡಿರುವಂತದ್ದು. ಈಗ ಬಾಡಿ ಸಿಕ್ಕಿದೆಯಾ ಹೇಗೆ ಅಂತ ಹೇಳಿ? ಕಾಡಿನ ಪ್ರದೇಶವಾಗಿದ್ರಿಂದ ಆ ನಕ್ಸಲರು ಅವರ ಸಿಕ್ಕಿದೆಯಾ ಅಥವಾ ಇಲ್ಲೋ ಅನ್ನೋದ್ರ ಬಗ್ಗೆ ನಕ್ಸಲ್ ಇನ್ನು ಎಎನ್ಎಫ್ ಸಿಬ್ಬಂದಿಗಳು ನಮ್ಗೆ ಮಾಹಿತಿಯನ್ನ ಕೊಟ್ಟಿಲ್ಲ. ಆದ್ರೆ ಅದನ್ನ ಪ್ರಕ್ರಿಯೆಗಳಿರ್ತದೆ. ನಕ್ಸಲ್ ಹತಾದಾಗ, ಎನ್ಕೌಂಟರ್ ಆದಾಗ ಅದರ ಒಂದಿಷ್ಟು ಪ್ರಕ್ರಿಯೆಗಳಿರ್ತದೆ. ಆ ಪ್ರಕ್ರಿಯೆಗಳನ್ನ ಮಾಡಿದ ನಂತರವೇ ಎಎನ್ಎಫ್ ಸಿಬ್ಬಂದಿಗಳು ನಮಗೆ ಆ ಮಾಹಿತಿಯನ್ನ ನೀಡಬಹುದು. ಆದ್ರೆ ಇನ್ನಷ್ಟು ಅದರ ಬಗ್ಗೆ ಮಾಹಿತಿ ಸಿಗ್ಬೇಕು. ಒಟ್ಟಾರೆ ವಿಕ್ರಮ್ ಗೌಡನ ಹತದಿಂದ ಮತ್ತಷ್ಟು ನಕ್ಸಲ್ ಈ ಭಾಗದಲ್ಲಿ ಇದ್ದಾರೆ, ಮತ್ತಷ್ಟು ಈ ಕಾಡಿನ ವ್ಯಾಪ್ತಿಯಲ್ಲಿ ನಕ್ಸಲರು ಚಟುವಟಿಕೆಗಳು ಇದೆ ಅನ್ನೋದ್ರ ಬಗ್ಗೆ ಸಾರ್ವಜನಿಕ ಅಥವಾ ಗ್ರಾಮಸ್ಥರಿಗೆ ತಿಳಿದು ಬಂದಿರುವಂತದ್ದು. ಒಂದಿಷ್ಟು ಆತಂಕ ಕೂಡ ಸಾರ್ವಜನಿಕರಲ್ಲಿ ಇರುವಂತದ್ದು. ಥ್ಯಾಂಕ್ ಯು ಗಣೇಶ್ ಡೀಟೇಲ್ಸ್ಗೆ.